ಇನ್ನಷ್ಟು ಚೆನ್ನಾಗಿರೋಣ ಅನ್ನುವ ಸತ್ಯ ನಮಗೆ ಅರ್ಥವಾದಾಗ, ಈ ಮೂಲಭೂತ ಸತ್ಯ ನಮಗೆ ಅರ್ಥವಾದಾಗ ನಿಜವಾದ ಸತ್ಯ ನಮಗೆ ಅರ್ಥವಾಗ್ತದೆ. ಎರಡನೆಯ ಸತ್ಯ, ಈ ಜಗತ್ತು ಶಾಶ್ವತ. ಸೈನ್ಸ್ ಪ್ರಕಾರ 3 ಶಾಶ್ವತವಾದ ಸತ್ಯಗಳು. ಒಂದು ಪುರುಷ, ಪ್ರಕೃತಿ, ಪರಮಾತ್ಮ. ಮೂರನ್ನ ಶಾಶ್ವತವಾದ ಅಂತ ಇರುತ್ತೆ. ಶಾಶ್ವತವಾದ ಸತ್ಯ. ಪ್ರಕೃತಿ ನಮ್ಮ ಮುಂದೆ ಕಾಣಿದ್ರು, ಪ್ರಕೃತಿ ಬದಲಾಗುತ್ತದೆ, ನಾಶವಾಗುವುದಿಲ್ಲ. ಮನುಷ್ಯಾತ್ಮನು ನಾಶವಾಗುವುದಿಲ್ಲ, ಪರಮಾತ್ಮನು ನಾಶವಾಗುವುದಿಲ್ಲ. ಇಲ್ಲಿ ನಾನು ಒಂದು ಮಾತಾಡ್ತೇನೆ. ಈಗ ಆತ್ಮ ಪರಮಾತ್ಮ ಪ್ರಪಂಚದಲ್ಲಿ ಏನೇ ಮಾತಾಡ್ತಾರೆ ಅನ್ಕೋಬೇಡಿ. ಇಲ್ಲೊಂದು ಸತ್ಯ ಇದೆ ಮಾತ್ರ. ಆತ್ಮನಾಶ ಆಗಲ್ಲ ಅಂದರೆ ಆತ್ಮನಲ್ಲಿಯ ಮೌಲ್ಯಗಳು ನಾಶವಾಗುವುದು. ಅರ್ಥ ಇದೆ ನನಗೆ. ನಾನು ನಾಶವಾಗುವುದಿಲ್ಲ ಅಂದರೆ ನನ್ನಲ್ಲಿರುವ ಮೂಲಭೂತವಾದ ಗುಣಗಳು ನಾಶವಾಗುವುದು. ನೀವು ವಿಚಾರ ಮಾಡಿ, ಈ ವ್ಯಕ್ತಿಗಳೆಲ್ಲ ದ್ವೇಷ. ನಾನು ಇವತ್ತು ಕೊಲೆ ಮಾಡಿದೆ. ನಾನು ಇವತ್ತು ಕೊಲೆ ಮಾಡಿದ್ರೆ ಇವನಲ್ಲಿರುವ ದ್ವೇಷದ ಸ್ವಭಾವವನ್ನು ಕೊಲೆ ಮಾಡಕ್ಕಾಯ್ತಲ್ಲ ನಾನು? ಆಯ್ತಾ? ಆಗಲಿಲ್ಲ. ಶರೀರ ನಾಶವಾಯಿತು, ಆದರೆ ಆತ್ಮದಲ್ಲಿ ಆ ದ್ವೇಷದ ಭಾವನೆ ಕಂಟಿನ್ಯೂ ಆಯಿತು. ಮುಂದಿನ ಜನ್ಮದಲ್ಲಿ ಮತ್ತೆ ದ್ವೇಷ. ಇವತ್ತು ಏನಾಗ್ತಿದೆ ಸಮಾಜದಲ್ಲಿ ನಿಮಗೆ ಅರ್ಥ ಆಗಿರ್ಬೋದು. ದ್ವೇಷದಿಂದ ನಾವು ಒಬ್ಬರನ್ನೊಬ್ಬರು ಸಾಯಿಸ್ತಾ ಹೋಗ್ತಿದ್ದೇವೆ. ಆದರೆ ದ್ವೇಷ 100 ಮಡಿಯಾಗಿ ಮತ್ತೆ ಹೆಚ್ಚಾಗ್ತದೆ. ಯಾಕೆಂದ್ರೆ ನಾವು ವ್ಯಕ್ತಿಗಳನ್ನು ಸಾಯಿಸ್ತಿದ್ದೇವೆ ವಿನಃ ವ್ಯಕ್ತಿಗಳಲ್ಲಿರುವ ದ್ವೇಷ ಅಸೂಯೆಗಳನ್ನು ಸಾಯಿಸಲಾಗಿಲ್ಲ. ಇವತ್ತು ಆಗ್ಬೇಕಾಗಿದ್ದು ಸತ್ಯ ಅರ್ಥವಾಗುವುದು ಅಂದ್ರೆ ಏನು? ಹೇಗೆ ನಮ್ಮಲ್ಲಿ ಶಾಂತಿ ಇದೆಯೋ, ಪ್ರೀತಿ ಇದೆಯೋ, ದ್ವೇಷ ಅಸೂಯೆ ಹೋಗ್ಬೇಕಾದ್ರೆ ನಮ್ಮ ಮೂಲಭೂತ ಗುಣಗಳು ಜಾಗೃತವಾಗಬೇಕು. ಇವತ್ತು ನೋಡಿ, ನಮಗೆ ಬಿಪಿ ಜಾಸ್ತಿ ಆಗಿದೆ. ಎಲ್ಲರಿಗೂ ಬಿಪಿ. ನನ್ನ ಬಿಪಿ ಇದೆ, ನಮ್ಮ ಬಿಪಿ, ಎಲ್ಲರಿಗೂ ಬಿಪಿ ಇರುತ್ತೆ. ಬಿಪಿ ಇದೆ, ಬಿಪಿ ಹೊಸದಾಗಿ ಬಂದಿಲ್ಲ. ಬಿಪಿ ಇದ್ದಿದ್ರೆ ಸತ್ತೋಗ್ತೀವಿ ನಾವು. ಬ್ಲಡ್ ಪ್ರೆಷರ್ ಇರಲೇಬೇಕಿಲ್ಲ. ಅದು ಜಾಸ್ತಿ ಆಗಬೇಕಾಗಿದೆ, ಅದು ಕಡಿಮೆ ಆಗಬೇಕಾಗಿದೆ ಅಲ್ವಾ? ಅದಕ್ಕೆ ಕಾರಣ ಉದ್ರೇಕದ ಸ್ವಭಾವ, ಆವೇಶದ ಸ್ವಭಾವ, ಅದು ಬಿಪಿಯನ್ನು ರೈಸ್ ಮಾಡ್ತಾರೆ. ನೀವು ಹೇಳ್ಬೋದು, ಕೆಲವರು ಏನು ಜೋರಾಗಿ ಮಾತಾಡಲ್ಲ, ಅವ್ರಿಗೂ ಬಿಪಿ. ಅವ್ರು ಜೋರಾಗಿ ಮಾತಾಡಲ್ಲ, ಮನಸ್ಸಲ್ಲೇ ಮಾತಾಡ್ತಿರ್ತಾರೆ. ಅದೇ ನನಗೆ ಹೊರಗೆ ಮಾತಾಡೋದು ಅಂತ ಹೊಟ್ಟಿಲ್ಲ, ಮಾತಾಡಿ ಮುಗಿಸ್ಬಿಡ್ತಾರೆ. ಈ ನಮ್ಮ ಕಡೆ ಎಲ್ಲ ನೀವೇ ಗೊತ್ತಿಲ್ಲ, ನಮ್ಮ ಕಡೆ ಎಲ್ಲ ಮನೆ ಕಡೆ ಜನ ಬರಲ್ಲ. ಅದರಲ್ಲಿ ಸ್ನಾನ ಮಾಡ್ಕೊಂಡು ಆಸಕ್ತಿ ಆಗಕ್ಕೆ ಅವರೊಂದು ವಿಚಿತ್ರ ಜನ ಇರ್ತಾರೆ. ಅವ್ರು ಸ್ನಾನ ಮಾಡಿ ಬರ್ತಾರೆ, ಅದನ್ನ ಕೆಲಸ ಮಾಡಿ ಹೋಗ್ಬಿಡ್ತಾರೆ. ನಮ್ಮ ಬರಲ್ಲ. ನಾವು ಆಶ್ರಮದ ಸ್ನಾನ ಆಗ್ತಾ ಇರ್ತೇವೆ. ಅನ್ನ ಹಾಕೋದ್ರೆ ಮಳೆ ಬಂದಿದೆ, ಮುಚ್ಚಿದ್ವಿ, ಒಂದು ಕಂಟಿನ್ಯೂ ಮಾಡ್ತೀವಿ. ಸ್ನಾನ ಬಿಡುವಾಗ ಇನ್ನೇನು ಕೆಲಸ ಮುಗಿಯುತ್ತೆ. ಇವತ್ತು 2 ಜನ ಕೆಲಸಗಾರರು, ಒಂದು ಹೆಣ್ಣಾಳು ಒಂದು ಗಂಡಾಳು ಚಪ್ಪಲಿ ಹೊಡ್ಕೊಂಡ್ರಿ. ನನ್ನ ಭಯ ಶುರುವಾಯಿತು. ಚಪ್ಪಲಿ ಹೊಡ್ಕೊಂಡು ನಾಳೆ ಕೆಲಸಕ್ಕೆ ಬಂದಿದ್ರೆ, ಕೆಲಸ ನಿಂತೋಗ್ಬಿಟ್ರೆ ಸ್ಲ್ಯಾಬ್ ಹಾಕೊಂಡೋಗುತ್ತಲ್ಲಪ್ಪ. ನಾನು ಬೇಯಿಸ್ತೀವಿ ಹೇಳಬೇಕಣ್ಣ, ಸ್ವಲ್ಪ ಬಂದ್ ಮಾಡಿಸ್ತಾರೆ, ನಾಳೆ ಬರೋದ್ರೆ ಕೆಲಸ ನಿಂತೋಗುತ್ತೆ. ಆಗ ಅವನೇ ಹೇಳ್ದಮ್ಮ, ನೀವೇನು ಬೇಜಾರು ಮಾಡ್ಬೇಡಿ, ಚಿಂತೆ ಮಾಡಬೇಡಿ, ನಾಳೆ ಬರ್ತಾರೆ, ನೀವೇನು ಚಿಂತೆ ಮಾಡಬೇಡಿ. ನನಗೆ ಮರುದಿನ ಅವ್ರ ಕೆಲಸ ಬರೋವರೆಗೆ ಸ್ವಲ್ಪ ಹೇಳಿ ಹೇಳ್ತಾ ಮೊದಲು ನಾನು ಆವಾಗ 7 ಗಂಟೆಗೆ ಬಂದ್ರು. ಅವರು ಬಂದ ತಕ್ಷಣ ನನಗೆ ಚಪ್ಪಲಿ ಬರ್ಕೊಂಡಿರಲ್ಲ. ಇವತ್ತು ಹೇಳ ಆರಾಮಿದೆ. ನಮ್ಮ ಬುದ್ಧಿವಂತ ಸಮಾಜ, ವಿದ್ಯಾವಂತ ಸಮಾಜದಲ್ಲಿ ಚಪ್ಪಲಿ ಹೊರಗಡೆ ಓದೋದನ್ನ ಮಾತಾಡ್ತಾರೆ. ಯಾರು ಮಾತಾಡ್ತಾರ? ಆ ಜನ ಇದ್ದಾರಲ್ಲ, ನೋಡುವುದಕ್ಕೆ ಅಶಿಕ್ಷಿತರು, ಅವ್ರಿಗೆ ಯಾವ ಮ್ಯಾನರ್ಸು ಇಲ್ಲ. ಆದ್ರೆ ಜನರೇಟರ್ ಎಲ್ಲ ಇತ್ತು ಹಾಕೋರೆ. ಅದಕ್ಕೆ ಜನರೇಟರ್ ಎಲ್ಲ ಇದೆ ಹಾಕೋರೆ. ಹಾಂ ಇದೆ, ಅದು ಯಾಕೆ ಹೋಯ್ತೋ ಗೊತ್ತಿಲ್ಲ. ಜನರೇಟರ್ ಆನ್ ಮಾಡಿ ಯಾರು ಮಾಡಬೇಕು ಕೇಳ್ತೇನೆ ಹಾಕೋರೆ. ಬ್ಯಾಟ್ರಿ ಮೈಕ್ ಯಾವುದಿಲ್ಲ? ಬ್ಯಾಟ್ರಿ ಮೈಕ್ ಇಲ್ಲ, ನೋಡ್ತೀನಿ. ಸೆಂಟ್ರ್ ಮೈಕ್ ಐತೆ ಅಲ್ಲಿ, ಸಣ್ಣದಿತ್ತಲ್ಲ, ತಗೊಂಡೋದ್ರ ಅಲ್ಲಿಗೆ? ಸಣ್ಣದಿತ್ತಲ್ಲ ನೋಡ್ರಿ, ಐತಲ್ಲ.
ಹಾಂ